ಗುರುಜಿ ಈಗ ಮೊನ್ನೆಲ್ಲ ಒಂದು ಇದು ಮಧು ಬಂಗಾರಪ್ಪರು ಏನಂತ ಹೇಳಿದ್ರು, ಹಿಜಾಬ್ ಅಂದ್ರೆ ಮುಸ್ಲಿಮರು ಇದು ಹಾಕೊಂಡು ಬರ್ಬೋದು, ಅದೇ ತರ ನಾವು ಶಾಲುನ ಹಾಕೊಂಡ್ ಬರ್ಬೋದು ಅಂತ. ಯಾಕಂದ್ರೆ ಅವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಹೇಳಿದ್ರು. ಈ ವಿಚಾರವಾಗಿ ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ? ಶಾಲೆ ಸ್ಕೂಲ್ ಅನ್ನೋದು ಒಂದು ಸಮಾನತೆ ಅಂತ ಕಾಪಾಡ್ಕೊಂಡ್ ಬರ್ಬೇಕು. ಇಲ್ಲಿ ಎಲ್ಲನೂ ಅವ್ರವ್ರ ಧರ್ಮಕ್ಕೆ ಅನ್ವಯವಾಗೋ ತರ ಬಿಟ್ಬಿಟ್ರೆ ಅಲ್ಲಿ ಸಮಾನತೆ ಏನ್ ಬರುತ್ತೆ? ಅಲ್ಲ, ಇಲ್ಲಿ ಕೆಲವೊಂದು ವಿಚಾರಗಳನ್ನ ಮೊದಲಿನಿಂದ ನಾವು ಪಾಲನೆ ಮಾಡ್ಕೊಂಡು ಬರ್ತಿರೋದೇನೆಂದ್ರೆ, ನಾನು ಈಗ ತಾನೇ ನಿಮ್ಗೆ ಹೇಳಿದೆ, ಒಂದೊಂದು ಗೋತ್ರ ತಗೊಂಡಾಗ ಆಯಾ ಒಂದು ಆಶ್ರಮದಲ್ಲಿ ಏನು ಪದ್ಧತಿ ಇರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಅಂದಾಗ ಹಿಜಾಬ್ ಧರಿಸ್ಬೇಕು ಅಂದರೆ ನಿಮ್ಮದೇ ಆದಂಥ ಶಾಲೆಗಳಿವೆ, ಅಲ್ಲಿ ಹೋಗಿ ನೀವು ಓದಿ, ಬೇಡ ಅಂತ ಯಾರು ಹೇಳಿದ್ರು? ಈಗ ಸರ್ಕಾರಿ ಶಾಲೆಯಲ್ಲಿ ನೀವು ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಏನಂದರೆ, ಸರ್ಕಾರಿ ಶಾಲೆಯಲ್ಲಿ ಮೊದಲಿನಿಂದ ಒಂದು ಪದ್ಧತಿ ಬೆಳ್ಕೊಂಬಂದಿದೆ. ಅವನವನ ಸಂಪ್ರದಾಯವನ್ನು ಅವನು ಮಾಡ್ಕೊಂಡು ಬರಬಹುದು. ಸರಿಯಾದ ರೀತಿಯಲ್ಲಿ ಹೇಳಬೇಕಂದ್ರೆ, ಒಬ್ಬ ಶಿಕ್ಷಕ ತನ್ನ ಅಂಗಿಯನ್ನು ಪ್ಯಾಂಟ್ ಒಳಗೆ ಸೇರಿಸೋಂಗಿಲ್ಲ. ಇದು ಒಂದು ತರಬೇತಿಯನ್ನು ಮಾಡುವಾಗಲೇ ಹೇಳ್ತಾರೆ. ಎಲ್ಲೂ ಸಮೇತ ಶಿಕ್ಷಕ ಅಥವಾ ಶಿಕ್ಷಕಿಯಾಗಿರ್ಬೋದು ಮಕ್ಕಳ ಮುಂದೆ ಆಕರ್ಷಕರಾಗಿ ಕಾಣಬಾರದು. ಏನನ್ನು ಅವರು ಸಾಧಾರಣವಾದ ಒಂದು ಉಡುಗೆಯಲ್ಲಿರಬೇಕು ಅಂತೇಳ್ಬಿಟ್ಟು ಇರುವಂಥದ್ದು. ಹಿಂದಿನ ಕಾಲದಲ್ಲಿ ನೀವು ಗುರುಗಳನ್ನು ನೋಡಿದರೆ, ಆ ಗುರುಗಳು ಕಚ್ಚೆ ಪಂಚೆ ಹಾಕ್ಕೊಂಡು ಒಂದು ಶರ್ಟನ್ನು ಹಾಕ್ಕೊಂಡು ಅದ ಮೇಲೆ ಒಂದು ಕೋಟನ್ನು ಹಾಕ್ಕೊಂಡು ತಲೆ ಮೇಲೆ ಒಂದು ಪೇಟವನ್ನು ಇಟ್ಕೊಂಡು ಬರ್ತಾಯಿದ್ರು. ಇವ್ರನ್ನ ನೋಡಿದ ತಕ್ಷಣ ಶಿಕ್ಷಕರು ಅಂತೇಳ್ಬಿಟ್ಟು ಗುರ್ತಿಡಿತಾ ಇದ್ರು. ಆದರೆ ಇವತ್ತು ಯಾವುದೇ ರೀತಿಯಲ್ಲೂ ಶಿಕ್ಷಣ ಅನ್ನುವಂಥದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ನಮ್ಮ ರಾಜ್ಯಕ್ಕೆ ಒಂದು ಶಿಕ್ಷಣದ ನೀತಿನೇ ಇಲ್ಲ. ಸೊ ನೀತಿನೇ ಇಲ್ಲ ಅಂದಾಗ, ಈಗ 1ನೇ ಕ್ಲಾಸ್ ಪುಸ್ತಕದಲ್ಲಿ ತಗೊಂಡೋಗಿ ನೀವು ಮೊದಲು ಏನಾಗ್ತಿತ್ತು, ನಮ್ಮ ಸಮೀಪದಲ್ಲಿ ಅಂದರೆ ನಮ್ಮ ಮನೆಯ ವಾತಾವರಣದಲ್ಲಿ ಇರುವಂಥ ಪದ್ಯಗಳು ಪಾಠಗಳು ಇತ್ತು. ಮೊದಲನೇದಾಗಿ ತಗೊಂಡ್ರೆ ನಮ್ಮ ಮನೆಯ ಪಾಪ ಅಂತ ಹೇಳ್ಬಿಡ್ತು. ಆ ಒಂದು ಮಗು ಮನೆಯಲ್ಲಿ ಏನು ಮಾಡ್ತಾ ಇತ್ತು, ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾಪ ಇರುವುದು, ಎತ್ತುಕೊಳ್ಳಲು ಹೋದರದಕ್ಕೆ ಕೋಪ ಬರುವುದು, ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು, ಕಿರಿಚಿಕೊಂಡು ತನ್ನ ಮೈಯೇ ಪರಿಚಿಕೊಳ್ಳುವುದು. ಇದರ ಅರ್ಥ ಏನು? ಆ ಮಗುನ ನೋಡಿದ ತಕ್ಷಣ ಆ ಮನೆಯಲ್ಲಿರೋ ಮಗುಗೆ ಗೊತ್ತಾಗ್ತಿತ್ತು, ಓ ಮಗು ಅಂದರೆ ಹೀಗಿರುತ್ತೆ. ಆ ಮಗುನ ಎತ್ಕೊಳ್ಳೋಕೆ ಹೋದರೆ ಅದಕ್ಕೆ ಇಷ್ಟ ಇಲ್ಲ ಅಂದರೆ ಅಳುತ್ತೆ, ಅತ್ತಾಗ ಜೋರ ಕೇಚಿರುತ್ತೆ ಅಂದೇಳಿ. ಅದಾದ ನಂತರ ಏನಾಗ್ತಿತ್ತು, ಅನ್ನದಾತ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರು. ಸೊ ಇವನೇ ನೋಡು ಅನ್ನದಾತ, ಹೊಲದಿ ತುಡುವನು ದವಸ ಧಾನ್ಯ ಬೆಳೆದೆಂದು ಅಂತೇಳ್ಬಿಟ್ಟು ಮಾಡ್ತಿದ್ದ. ಅವನು ರೈತರ ಬಗ್ಗೆ ಆವಾಗ ಪಾಠ ಇತ್ತು. ಇವತ್ತಿನ ಒಂದು ಪದ್ಯ ಏನಿದೆ, ಡಣ 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 ಜೇಬು ತುಂಬ ಹಣ ಅಂದರೆ ಅವನಿಗೆ 1ನೇ ಕ್ಲಾಸ್ಗೆ ಅವನಿಗೆ ಹಣ ಬಂದ್ಬಿಡ್ಬೇಕು. ಇವತ್ತು ಇನ್ನೊಂದು ಏನಾಗಿದೆ, ಯಾರು ಕಲಿಯೋದಕ್ಕೋಸ್ಕರ ಅಕ್ಷರಗಳನ್ನು ಕಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. 54 ಇದ್ದನ್ನ 52 ಮಾಡಿದ್ರು, 52 ಇದ್ದನ್ನ 50 ಮಾಡಿದ್ರು. ಅಂದರೆ ಇವತ್ತಿನ ಒಂದು ಪದ್ಧತಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಉಚ್ಚಾರಣೆ ಮಾಡುವಂಥ ಶಕ್ತಿನೇ ಇಲ್ಲ. ಯಾವುದನ್ನು ಮೂಗಿನಿಂದ ಉಚ್ಚಾರಣೆ ಮಾಡಬೇಕು ಗೊತ್ತಿಲ್ಲ, ಯಾವುದು ಕಂಠದಿಂದ ಉಚ್ಚಾರಣೆ ಮಾಡಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಏನಾಗ್ತಿದೆ, ತಾನು ಬದುಕೋದಕ್ಕೋಸ್ಕರ ಇನ್ನೊಬ್ಬರನ್ನ ಸಾಯಿಸ್ತಾ ಇದೆ ಅಷ್ಟೇ. ಇವ್ರನ್ನ ಒಬ್ಬರು ಬೆಳಿಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬರನ್ನ ತುಳಿಯೋ ರೀತಿಯಲ್ಲಿ ಹೋಗ್ತಾ ಇದೆಯಮ್ಮ. ಗುರುಜಿ, ಮೊನ್ನೆ ನೀವು ಕೇಳಿರ್ಬೋದು, ನೀಟ್ ಎಕ್ಸಾಮ್ ಅಲ್ಲಿ ಜನವರ ತೆಗೆಸಿದ್ರು. ಹೌದು, ಇದು ಮೊನ್ನೆನೇ ಅಲ್ಲ, ಹೋದ ವರ್ಷನೂ ತೆಗೆಸಿದ್ರು, ಅದಕ್ಕೆ ಹಿಂದಿನ ವರ್ಷನೂ ತೆಗೆಸಿದ್ರು. ಈಗ ನಾವು ಕ್ರಿಶ್ಚಿಯನ್ ಕಾಲೇಜು ಸ್ಕೂಲ್ಗಳಲ್ಲಿ ಬಳೆ ತೆಗಿಸ್ತಾರೆ, ವಾಲೆ ತೆಗಿಸ್ತಾರೆ, ಕುಂಕುಮ ಇಡಂಗಿಲ್ಲ ಅಂತಾರೆ. ಇವಾಗ ನೋಡಿದ್ರೆ ಹಿಜಾಬ್ ಅಂದ್ರೆ ಹಿಜಾಬ್ ಹಾಕೊಂಡ್ಬರ್ಬೋದು ಅಂತ ಕಡ್ಡಾಯ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಧರ್ಮದ್ದು ಏನಾದರೂ ಹಾಕೊಂಡ್ಬರ್ಬೋದು ಅಂತ. ಇದು ವಿಚಾರವಾಗಿ ಹೇಳೋದಾದ್ರೆ ಗುರುಜಿ, ಇದರ ವಿಚಾರವಾಗಿ ಹೇಳಬೇಕಾದ್ರೆ, ಒಂದು ಶಾಲೆ ಅನ್ನುವುದು ಸಮುದಾಯ, ಒಂದು ಸಾಮೂಹಿಕ ಸ್ಥಳ. ಈ ಸಾಮೂಹಿಕ ಸ್ಥಳದಲ್ಲಿ ಏನಾಗುತ್ತಂದರೆ, ಆ ಒಂದು ಶಾಲೆಗೆ ಆ ಒಂದು ವಿಚಾರವನ್ನು ಬಿಡಬೇಕು. ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲೂ ಆಡಳಿತ ಮಂಡಳಿ ಅಂತ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಈ ಶಾಲೆಗೆ ಯಾವ ರೀತಿಯಾದಂಥ ಒಂದು ಆಡಳಿತವನ್ನು ಮಾಡಿದರೆ ಇಲ್ಲಿ ಶಾಲೆ ಒಳ್ಳೆಯ ಹೆಸರು ತಗೊಳ್ಳುತ್ತೆ, ಮತ್ತು ಇಲ್ಲಿ ಸುತ್ತಮುತ್ತಲ ಜನದ ಒಂದು ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಅದನ್ನೇ ಅವ್ರು ಪಾಲನೆ ಮಾಡಬೇಕೇ ಹೊರತು, ಈಗ ಇದು ಯಾವ ರೀತಿ ಆಗುತ್ತೆ ಅಂದರೆ, ಒಂದು ಯುಗಾದಿ ಹಬ್ಬ ಮಾಡ್ತಾರೆ. ಯುಗಾದಿ ಹಬ್ಬ ಮಾಡಿದಾಗ ನೀವು ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ತಗೊಂಡಾಗ, ದಕ್ಷಿಣ ಕರ್ನಾಟಕದಲ್ಲಿ ಹೋಳಿಗೆ ಮಾಡ್ತಾರೆ, ಉತ್ತರ ಕರ್ನಾಟಕದಲ್ಲಿ ದಿವಸ ರೊಟ್ಟಿ ಶೇಂಗಾ ಹಿಂಡಿ ತಿಂದು 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 ಅವರು ಹಬ್ಬದ ದಿವಸ ಮಾತ್ರ ಅನ್ನ ಮಾಡ್ತಾರೆ. ಬೇರೆ ದಿವಸ ಅವರು ಅನ್ನ ಮಾಡೋದೇ ಇಲ್ಲ. ಆವಾಗ ಏನು ಮಾಡ್ತಾರೆ, ಇಬ್ಬರು ಮಕ್ಕಳು ಶಾಲೆಯಲ್ಲಿ ಓದ್ತಿರುವಾಗ ಒಬ್ಬ ಮಗನ ನಿಲ್ಲಿಸಿ, ಏನಪ್ಪ ನೆನ್ನೆ ಏನು ಹಬ್ಬ ಮಾಡಿದ್ರಿ? ದೀಪಾವಳಿ ಮಾಡಿದ್ವಿ ಸ್ವಾಮಿ. ದೀಪಾವಳಿ ದಿವಸ ಏನು ಮಾಡಿದ್ರಪ್ಪ ನಿಮ್ಮ ಮನೇಲಿ? ಸ್ವಾಮಿ ಅನ್ನ ಸಾರು ಮಾಡಿದರು. ಈ ಮಕ್ಕಳೆಲ್ಲ ನಗ್ತಾರೆ. ಆಮೇಲೆ ಈ ಮಗುನ ಇಬ್ಸ್ ಕೇಳಿದರೆ, ನಮ್ಮ ಮನೆಯಲ್ಲಿ ಕಜ್ಜಾಯ ಮಾಡಿದ್ವಿ ಸ್ವಾಮಿ. ಗುಡ್ ಅಂತಾರೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು? ನನ್ನ ಪ್ರಕಾರ ನೋಡೋಕೋದ್ರೆ ಅನ್ನ ಸಾರೇ ಸರಿ. ಯಾಕಂದರೆ ಅವನು ತಿಂದಿದ್ದು ಅವನು ನಿಜ ಒಪ್ಕೊಂಡಿದ್ದಾನೆ, ಇವನು ತಿಂದಿದ್ದು ಇವನು ಒಪ್ಕೊಂಡಿದ್ದಾನೆ. ಇಲ್ಲಿ ಭೇದ ಭಾವ ಮಾಡಿಬಿಟ್ಟು ಇವರೊಂದು ಪಠ್ಯವನ್ನು ಇಟ್ಬಿಟ್ಟು ಇದು ಮಾಡುವಂಥದ್ದು ದೊಡ್ಡ ತಪ್ಪು. ಈಗ ಇಲ್ಲಿ ಮಾಡ್ತಿರುವಂಥದ್ದು ಅದೇ.
ಶಾಲಾ ಆಡಳಿತ ಮಂಡಲಕ್ಕೆ ಬಿಡೋದನ್ನು ಬಿಟ್ಟುಬಿಟ್ಟು ಇವರು ತಮ್ಮದೇ ಆದಂಥ ಒಂದು ಅಧಿಕಾರದ ಹಕ್ಕೋಸ್ಕರ ಪಕ್ಷ ಒಂದು ಮೇಲೆ ಎಬ್ಬಿಸಬೇಕು ಅನ್ನೋಕ್ಕೋಸ್ಕರ ಪಕ್ಷದಲ್ಲಿ ಸಮಾನತೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲವೂ ಮಾಡ್ತಿದ್ದಾರೆ ಹೊರತು ದಿವಸಕ್ಕೆ ಒಂದೊಂದು ತೀರ್ಮಾನಗಳನ್ನು ತಗೊಂಡು ಜನನ್ನ ಬೇರೆ ಬೇರೆ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅಷ್ಟೇ. ಇವ್ರು ಮಾಡೋ ತೀರ್ಮಾನಗಳು ಸನಾತನ ಧರ್ಮ ಅಥವಾ ಅವತ್ತಿಂದ ನಾವು ಕಾಪಾಡ್ಕೊಂಬಂದಿರೋ ಹಿಂದೂ ಧರ್ಮಕ್ಕೆ ಏನಾದ್ರು ತೊಂದರೆ ಆಗುತ್ತೆ? ಹಾಗೇ ಆಗುತ್ತೆ. ಯಾವತ್ತು ನೀವು ನಿಮ್ಮ ಅಜ್ಜಿ ನೋಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಜ್ಜಿಯರು ದೊಡ್ಡದಾಗಿ ಅಗಲವಾಗಿ ಕುಂಕುಮ ಇಟ್ಕೊಳ್ತಾ ಇದ್ರು, ಮೈ ತುಂಬ ಅರಿಶಿಣವನ್ನು ಹಚ್ಕೊಳ್ತಾ ಇದ್ರು, ಕೈ ತುಂಬ ಬಳೆಯನ್ನು ಹಾಕ್ಕೊಳ್ತಾ ಇದ್ರು, ಮೈ ತುಂಬ ಸೆರಗನ್ನು ಹೊದ್ಕೊಳ್ತಾ ಇದ್ರು. ಸೊ ಇದು ಏನು ಬಿಚ್ಚೋಳೆ ಗೌರಮ್ಮ ಅನ್ನುವಂಥದ್ದು ಅದಕ್ಕೋಸ್ಕರ ಹೇಳ್ತಿಲ್ಲ. ಇದು ನಮ್ಮ ಸಂಪ್ರದಾಯ, ಸ್ತ್ರೀ ಸಂಪ್ರದಾಯ. ಒಂದು ಮುತ್ತೈದೆಯಾದಂಥವಳು, ಒಂದು ಗರತಿಯಾದಂಥವಳು ಈ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನುವಂಥದ್ದು. ಮತ್ತು ಆವಾಗ ಎಲ್ಲವೂ ಸಮೇತ ಕಾಟನ್ ಸೀರೆನೇ ಆಗಿರ್ತಿತ್ತು. ಸೊ ಏನಕ್ಕೋಸ್ಕರ ಆಗ್ತಿತ್ತು ಅಂದರೆ, ನಾವು ಸೌದೆ ಒಲೆ ಮುಂದೆ ಅಡುಗೆ ಮಾಡ್ತಾ ಇದ್ವು. ಆ ಸಮಯದಲ್ಲಿ ಯಾವುದೇ ರೀತಿಯಾದ ಒಂದು ಬೆಂಕಿ ಅನಾಹುತ ಆದರೂ ಸಮೇತ ಅದು ಏನು ತೊಂದರೆ ಆಗದಿರೋ ಇರಲಿ, ಬೇಗ ಶಾಖ ಬೀಳ್ದಿರೋ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಮಾಡ್ತಿದ್ರು. ಮತ್ತು ನಾವು ಬೇರೆಯವರ ಒಂದು ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅನ್ನುವಂಥದ್ದಕ್ಕೋಸ್ಕರ ಅಗಲವಾದ ಕುಂಕುಮ ಇಟ್ಕೊಳ್ತಾ ಇದ್ವಿ. ಕುಂಕುಮ ಇಟ್ಕೊಳ್ತಾ ಇದ್ದು ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ನೀವು ನೋಡೋಕೆ ಹೋದರೆ ನಮ್ಮ ದೇಹದಲ್ಲಿರುವಂಥ ಎಲ್ಲ ನರನಾಡಿಗಳ ಒಂದು ಕೇಂದ್ರ ಬಿಂದು ಬಂದು ಎರಡು ಕಣ್ಣುಗಳ ಮಧ್ಯೆ ಇರುವಂಥ ಒಂದು ಸ್ಥಾನ. ಆ ಸ್ಥಾನದಲ್ಲಿ ನೀವು ಕುಂಕುಮವನ್ನು ಇಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ದೇಹವನ್ನು ಒಂದು ಧನಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ಮತ್ತು ಧನಾತ್ಮಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತು ಕೈಯಲ್ಲಿ ಬಳೆ ಹಾಕ್ತಾ ಇದ್ದು ಉದ್ದೇಶ ಏನಂದರೆ, ನಾವು ಒಂದು ಗರ್ಭಿಣಿ ಆದಾಗ ಆ ಹೊಟ್ಟೆಯಲ್ಲಿ ಏನು ಬೆಳೀತಾ ಇದೆಯೋ ಆ ಮಗುಗೆ ಈಗಲಿಂದಲೇ ಶಬ್ದಗ್ರಹಣ ತಿಳಿಲಿ ಅನ್ನೋದಕ್ಕೋಸ್ಕರ ಶ್ರೀಮಂತ ಅಂತ ಮಾಡ್ತಾಯಿತ್ತು. ಆ ಮಗು, ಆ ಹೆಣ್ಣು ಓಡಾಡುವಾಗ ಅಥವಾ ಚಲನೆ ಮಾಡುವಾಗ ಆ ಶಬ್ದ ಗರ್ಭಕೋಶದಲ್ಲಿರುವಂಥ ಮಗುಗೆ ಹೋಗಿ ಮುಟ್ತಾ ಇತ್ತು. ಯಾಕಂದರೆ ಮಹಾಭಾರತದಲ್ಲಿ ನೀವು ನೋಡಬೇಕಂದಾಗ ಅಭಿಮನ್ಯು ಯಾವ ರೀತಿಯಲ್ಲಿ ಚಕ್ರವ್ಯೂಹವನ್ನು ಭೇದನೆ ಮಾಡಬೇಕು ಅನ್ನೋದನ್ನ ಹೊಟ್ಟೆಯಲ್ಲಿದ್ದಾಗಲೇ ಕಲ್ತ್ಕೊಂಡಿದ್ದೆ. ಅದೆಲ್ಲ ನಿಜಾನೇ, ಪಕ್ಕಾ ಕೇಳಿಸ್ಕೊಳುತ್ತೆ. ಯಾಕಂದರೆ ಈಗ ಕೆಲವೊಂದು ವಿಚಾರ ಏನಾಗುತ್ತಂದರೆ, ಯಾರೋ ಒಬ್ಬರು ಸತ್ತರು ಅಂದಾಗ ಅವರ ಆತ್ಮ ಹೋಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಹೌದು, ಹೋಗುತ್ತೆ ಹೋಗಲ್ಲ ಅನ್ನುವಂಥದ್ದು ನಾವು ನೇರವಾಗಿ ನೋಡಲಿಕ್ಕಾಗಲ್ಲ, ಆದರೆ ಅನುಭವಗಳು ಆಗುತ್ತೆ. ಸೊ ಯಾವ ರೀತಿಯಲ್ಲಿ ನಾವು ಹೊಟ್ಟೆಯಲ್ಲಿ ಜನನವಾಗಬೇಕಾದ್ರೆ 9 ತಿಂಗಳ ಕಾಲ ಒಂದೊಂದು ಅಂಗವೂ ಬೆಳೆಯುತ್ತೋ, ಅದೇ ರೀತಿ ಸತ್ತ ಮೇಲೂ ಸಮೇತ ನಮ್ಮ ಆತ್ಮಕ್ಕೆ ಒಂದೊಂದು ಅಂಗ ಬೆಳೀತಾ ಬರುತ್ತೆ.